ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 3 ಲಕ್ಷ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಹೌದು, ಇದೀಗ ಬಂದ ಮಾಹಿತಿ. ಆಹಾರ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಇದು. ಹಾಗಾದ್ರೆ ಬನ್ನಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕುರಿತಾಗಿ ಏನ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, KH ಮುನಿಯಪ್ಪನವರು ಏನು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದ್ರೆ ನಿಮ್ಗೆ ಇದುವರೆಗೂ ಅಕ್ಕಿಯನ್ನ ಪಡ್ಕೊಳ್ತಾ ಇದ್ರಿ, ಅದಕ್ಕಿಂತ ಮುಂಚಿತವಾಗಿ ದುಡ್ಡು ಪಡ್ಕೊಳ್ತಾ ಇದ್ರಿ. ಈಗ ಮತ್ತೆ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಅದು ಏನು ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ವಿಡಿಯೋ ನೋಡಿದ್ರೆ ರೇಷನ್ ಕಾರ್ಡ್ ಇದ್ದಂಥವರು ನೋಡಿದ ಹಾಗೆ ಅಲ್ವಾ? ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ದುಡ್ಡನ್ನ ಕೊಡೋದು. ಮುಂದೆ ಬರ್ತಕ್ಕಂತಹ 20,000 ರಿಂದ 30,000 ರೂಪಾಯಿ ಹೇಗೆ ಎಲೆಕ್ಷನ್ ಸಮೀಪ ಬರುತ್ತೋ ಹಾಗೆ ನಿಮಗೆ ಹೆಚ್ಚಿನ ಗೃಹಲಕ್ಷ್ಮಿ ದುಡ್ಡು, ಮತ್ತೆ ಕರೆಕ್ಟ್ ಆಗಿ ದುಡ್ಡು, ಮತ್ತೆ ಪ್ರತಿ ತಿಂಗಳ ದುಡ್ಡು ಕೊಡುವಂತಹ ಎಲ್ಲ ಸಾಧ್ಯತೆ ಇರತ್ತೆ. ಇದು ನಿಮಗೆ ಗೊತ್ತಿದೆ. ರಾಜಕಾರಣಿಯ ಕೈ ಚಳಕಗಳು ಹೇಗಿರುತ್ತೆ ಅಂದ್ರೆ, ಎಲೆಕ್ಷನ್ ಸಮೀಪ ಬಂದ ಹಾಗೆ ನಂಬಿಕೆ ಉಳಿಸ್ಕೊಳ್ಳಿಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನ ಕೂಡ ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ದುಡ್ಡು ಜಮಾ ಆಗ್ತಾ ಇರತ್ತೆ. ಆ ದುಡ್ಡನ್ನು ನೀವು ಕಳ್ಕೊಂಡ್ಬಿಟ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಮತ್ತೆ ಕಡಿಮೆ ದುಡ್ಡು ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈಗ ಏನು ಜಮಾ ಆಗುತ್ತೆ ಅದೆಲ್ಲವೂ ಕೂಡ ನೀವು ಪಡ್ಕೊಳ್ಬೇಕಂದ್ರೆ ನಿಮ್ಮಲ್ಲಿ ಏನು ತೊಂದರೆ ಆಗಿದೆ, ಏನು ಸಮಸ್ಯೆ ಇದೆ, ಅದನ್ನು ನಾವು ಸರಿಪಡಿಸ್ಕೊಳ್ಳೋದು ಹೇಗೆ, ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಆದಷ್ಟು ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ ರೇಷನ್ ಕಾರ್ಡ್ನ ಸುನಾಮಿ ಎದ್ದಿದೆ. ಹೌದು, ಈ ಹಿಂದಿನಿಂದನೂ ಕೂಡ ನೀವು ನೋಡ್ತಾ ಬಂದಿದ್ದೀರಿ. ಎಂದು ರೇಷನ್ ಕಾರ್ಡ್ಗಳು ರದ್ದು ಆಗದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಗ್ಯಾರಂಟಿ ಯೋಜನೆಗಳು ಒಟ್ಟಾರೆಯಾಗಿ ಬಂದಿರತಕ್ಕಂತಹ ಕಾರಣಕ್ಕಾಗಿ ಸುಮಾರು ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ. ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಅದು ಇನ್ನೂ ಕೂಡ ಮುಂದುವರಿತಾ ಇದೆ. ಮತ್ತು ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಮೊದಲಿಗೆ ಅಪ್ಲಿಕೇಶನ್ ಹಾಕಿದ್ರಲ್ವ 2022ರ ಮುಂಚಿತವಾಗಿ ಅವುಗಳನ್ನು ಅಪ್ರೂವಲ್ ಕೊಟ್ಟರು. ಆದರೆ ಈ ಸಂದರ್ಭದಲ್ಲಿ ಏನು ಗ್ಯಾರಂಟಿ ಯೋಜನೆಗಳು ಬಂದವು, ಕಾಂಗ್ರೆಸ್ ಪಕ್ಷ ಬಂತು, ರೇಷನ್ಸ್ ಕಾರ್ಡ್ಗಳಿಗೆ ಹೊಸ ರೇಷನ್ ಕಾರ್ಡ್ಗಳು, ಮತ್ತು ಮದುವೆ ಆಗಿರ್ತಾರೆ ದಂಪತಿಗಳು, ಸೊ ಅಂಥವರಿಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಲ್ವಾ? ಹೌದಲ್ವಾ? ಈಗ ಬೇರೆ ಬೇರೆ ಕಡೆಗೆ ವಲಸೆ ಹೋಗ್ಬಿಟ್ಟಿರ್ತಾರೆ ಅಥವಾ ತಮ್ಮ ಜೀವನವನ್ನು ತಾವು ನಡೆಸ್ಕೊಳ್ತಿರ್ತಾರೆ. ಅಂಥವ್ರಿಗೆಲ್ಲರಿಗೂ ಕೂಡ ರೇಷನ್ ಕಾರ್ಡನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಸರ್ಕಾರ ಇಂತಹ ಅವಕಾಶವನ್ನು ಕೊಡ್ತಾನೆ ಇಲ್ಲ ಮತ್ತು ರೇಷನ್ ಕಾರ್ಡ್ ಮಾತ್ರ ರದ್ದು ಮಾಡ್ತಾ ಇದೆ. ಅದು ಒಂದಲ್ಲ ಎರಡಲ್ಲ, ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಅದರಲ್ಲಿ ಎಲಿಜಿಬಲ್ ಇದ್ದಂಥವ್ರನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಬನ್ನಿ ಅದ್ರ ಬಗ್ಗೆ ಒಂದಿಷ್ಟು ನೋಡೋದಾದರೆ, ಸ್ನೇಹಿತರೆ, ಸುಮಾರು 3 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದು ಯಾಕೆ ಆಗ್ತಾ ಇದ್ದಾವೆ ಅಂದರೆ, ಇನ್ನೂ ಹೆಚ್ಚಿನ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದವರು ಕೂಡ ಸಿಕ್ಕಿದ್ದಾರೆ. ಜೊತೆಗೆ ನೇರವಾಗಿ ನಾನು ಇಂಪಾರ್ಟೆಂಟ್ ಮಾಹಿತಿಗೆ ಬಂದ್ಬಿಡ್ತೀನಿ. ಸ್ನೇಹಿತರೆ, ರೇಷನ್ ಕಾರ್ಡ್ ಏನೋ ಇದೆ, ಮನೆಯಲ್ಲಿ ಕುಟುಂಬಸ್ಥರೇನೋ ಇದ್ದಾರೆ, ಆದರೆ ಮುಖ್ಯಸ್ಥೆ ಇರೋದಿಲ್ಲ. ಮುಖ್ಯಸ್ಥೆಯ ದುಡ್ಡನ್ನು ಮನೆಯವರು ಕುಟುಂಬಸ್ಥರು ಪಡ್ಕೊಳ್ತಾ ಇದ್ದಾರೆ. ಮುಖ್ಯಸ್ಥೆಯ ರೇಷನನ್ನು ಮನೆಯವರು ಕುಟುಂಬಸ್ಥರು ಪಡ್ಕೊಳ್ತಾ ಇದ್ದಾರೆ. ಬರೀ ಇದು ಗೃಹಲಕ್ಷ್ಮಿಯಲ್ಲಿ ಅಷ್ಟೇ ಅಲ್ಲ, ಪಿಂಚಣಿ ಯೋಜನೆಯಲ್ಲಿ ಕೂಡ ಪಿಂಚಣಿ ದುಡ್ಡನ್ನು ಕುಟುಂಬಸ್ಥರು ಪಡ್ಕೊಳ್ತಾ ಇದ್ದಾರೆ. ಏನು ಇದು ವಿಷಯ ಅಂತ ಅನ್ನೋದಾದರೆ, ಈಗ ಗೃಹಲಕ್ಷ್ಮಿಯರು ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನು ಕುಟುಂಬಸ್ಥರು ಪಡ್ಕೊಳ್ಳೋದು. ಒಂದು ವೇಳೆ ಆ ಮುಖ್ಯಸ್ಥೆ ಜಾಗದಲ್ಲಿ ಯಾರಾದರೂ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡಿದ್ರೆ ಏನು ತೊಂದರೆ ಇರೋದಿಲ್ಲ. ಆದರೆ ಯಾರ ಹೆಸರನ್ನು ಕೂಡ ಸೇರ್ಪಡೆ ಮಾಡದೆ, ಹಾಗೆ ಆ ತೀರಿ ಹೋದವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ತೆಗಿಸದೆ ಗೃಹಲಕ್ಷ್ಮಿ ದುಡ್ಡನ್ನು ಹಾಗೆ ಪಡ್ಕೊಳ್ತಾ ಹೋಗೋದು. ಮತ್ತು ಅದನ್ನು ವಿಡ್ರಾಲ್ ಹೇಗೆ ಮಾಡ್ಕೊಳ್ತಾರೆ, ಆ ಮನುಷ್ಯನೇ ಇಲ್ಲ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಡಿಜಿಟಲ್ ಯುಗ ಕಣ್ರಿ ಇದು. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಇರುತ್ತೆ. ಪಿನ್ ಗೊತ್ತಿದ್ರೆ ಸಾಕು. ಆ ವ್ಯಕ್ತಿಯ ಅಂದರೆ ಮುಖ್ಯಸ್ಥೆಯ ಅಥವಾ ಪಿಂಚಣಿದಾರರ ಮೊಬೈಲ್ ಇದ್ದರೆ ಅದರಲ್ಲಿ ಫೋನ್ಪೇ ಇರುತ್ತೆ. ಫೋನ್ಪೇ ಇದ್ದರೆ ಅದಕ್ಕೆ ಪಿನ್ ಗೊತ್ತಿರುತ್ತೆ. ಹೀಗಾಗಿ ವಿಡ್ರಾಲ್ ಮಾಡ್ಕೊಳ್ತಾರೆ. ಜೊತೆಗೆ ATM ಇರುತ್ತೆ. ATMನಿಂದನೂ ಕೂಡ ವಿಡ್ರಾಲ್ ಮಾಡಿಕೊಂಡು ದುಡ್ಡನ್ನು ತಮ್ಮ ಖರ್ಚು ವೆಚ್ಚಕ್ಕಾಗಿ ಬಳಸ್ಕೊಳ್ಳೋದು. ಈ ರೀತಿ ಬಹಳಷ್ಟು ಕಡೆ ನಡೀತಾ ಇದೆ. ಇದೆಲ್ಲವೂ ಕೂಡ SIR ಪ್ರಕ್ರಿಯೆ ಮತ್ತು ಗಣತಿಯ ಕಾರ್ಯದ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಮತ್ತೆ ರೇಷನ್ ಕಾರ್ಡ್ಗಳು ರದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಹಾರ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ.
ಸೊ ಹಾಗಾಗಿ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದು ಅವರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ. ಇನ್ನು ನೀವು ನಿಮ್ಮ ಅಕೌಂಟ್ಗಳಿಗೆ ಮತ್ತೆ ದುಡ್ಡು ಜಮಾ ಆಗಬೇಕಂದ್ರೆ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ಮಹಿಳೆಯರಿದ್ದರೆ ಅವರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ. ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಹೆಸರನ್ನು ತೆಗಿಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹುತೇಕ ಈ ಗ್ಯಾರಂಟಿ ಯೋಜನೆಗಳು ಇರುವವರೆಗೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೋ ಇಲ್ವೋ ಡೌಟೇ ಮಾತ್ರ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಇನ್ನೂ ಹೆಚ್ಚಿನ ಕುಟುಂಬಸ್ಥರು ಪಡ್ಕೊಳ್ತಾ ಹೋದರೆ ಸರ್ಕಾರದ ದುಡ್ಡು ಇನ್ನೂ ಹೆಚ್ಚು ವೆಚ್ಚ ಆಗುತ್ತೆ. ಇದರಿಂದ ಮತ್ತಷ್ಟು ಸಾಲ ಆಗತ್ತೆ ಅನ್ನುವಂತಹ ಒಂದು ಉದ್ದೇಶ ಸರ್ಕಾರದಾಗಿರಬಹುದು. ಇದೆಲ್ಲವೂ ಕೂಡ ನೋಡಿದ ಬಳಿಕ ಇದೇ ಅರ್ಥ ಆಗತ್ತೆ ನಿಮಗೆ, ಹೌದಲ್ವಾ? ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಸದ್ಯಕ್ಕೆ ಇನ್ನೂ ಹೆಚ್ಚಿನ ದುಡ್ಡು ಬರಲಿದೆ. ಆ ದುಡ್ಡನ್ನು ನೀವು ಪಡ್ಕೊಳ್ಬೇಕಂದ್ರೆ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಬೇಕು. ಆ ಎಲಿಜಿಬಿಲಿಟಿ ಉಳಿಸ್ಕೊಳ್ಬೇಕಂದ್ರೆ ನೀವು ಮತ್ತೊಬ್ಬ ಮಹಿಳೆಯರ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಬೇಕು. ಜೊತೆಗೆ ನಿಮ್ಮ ರೇಷನ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂತ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಅದು ಈ ಕಾರಣಕ್ಕಾಗಿ. ಹೇಗೆ, ಏನು, ಎಂತ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಾನು ಬಹಳ ಟೈಮ್ ತೆಗೆದುಕೊಳ್ಳೋದಿಲ್ಲ, ಅದು ನಿಮಗೆ ಸ್ಪೀಡಾಗಿ ಹೇಳ್ಬಿಡ್ತೀನಿ. ಈ ಬ್ಯಾಂಕ್ ಅಕೌಂಟು ಹೇಗಂದರೆ ಆ್ಯಕ್ಟಿವ್ ಇರಬೇಕು ಕಂಟಿನ್ಯೂ ಆಗಿ. ಸುಮ್ಮನೆ ನೀವು ಓಪನ್ ಮಾಡಿ ಬಿಡ್ತೀನಿ, ಯಾವಾಗಲಾದರೂ ಒಂದು ಸಾರಿ ಯೂಸ್ ಮಾಡ್ತೀನಿ, ಈ ರೀತಿ ಇಲ್ಲ. ಅದರಲ್ಲಿ ಸಿಟಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮೇಲಿಂದ ಮೇಲೆಗೆ ವಹಿವಾಟು ಮಾಡ್ತಿರ್ತಾರೆ, ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ. ಅಥವಾ ಈಗ ಎಲ್ಲೋ ಅಂಗಡಿಗೆ ಅಥವಾ ತಿರುಗಾಡ್ಲಿಕ್ಕೆ ಹೋದರೂ ಸಹಿತ ಅಲ್ಲಿ ಏನಾದರೂ ಖರೀದಿ ಮಾಡ್ತಾರೆ, ಫೋನ್ಪೇ ಬಳಸ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಪೇಟಿಎಮ್ನ ಮುಖಾಂತರ ಆನ್ಲೈನ್ ಟ್ರಾನ್ಸಾಕ್ಷನ್ ಆದರೂ ಮಾಡೇ ಮಾಡ್ತಾರೆ. ಇನ್ನು ಬ್ಯಾಂಕ್ಗಳಿಗೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾತ್ರ ಮಾಡಿಸ್ತಾ ಇರ್ತಾರೆ. ಹೀಗಾಗಿ ಅಕೌಂಟ್ಗೆ ಏನು ತೊಂದರೆ ಇರೋದಿಲ್ಲ. ಇನ್ನು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಆಂಡ್ರಾಯ್ಡ್ ಫೋನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹೆಚ್ಚಾಗಿ ಹೊಲದಲ್ಲಿ ಕೆಲಸ ಕಾರ್ಯಗಳು ಮತ್ತು ಮನೆಯನ್ನು ನಡ್ಸ್ಕೊಂಡು ಹೋಗೋದ್ರಲ್ಲೇ ಸಮಯ ಹೋಗ್ತಾ ಇರುತ್ತೆ. ಇನ್ನು ಗಂಡಂದಿರು ಮನೆಯ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಹೆಚ್ಚಾಗಿ ಮಹಿಳೆಯರ ಹತ್ರ ಫೋನ್ ಆಗಿರಲಿ ಅಥವಾ ಹೊರಗಡೆ ಬಂದು ಈಗ ಇಂತಹ ಖರ್ಚು ವೆಚ್ಚ ಮಾಡೋದಾಗಿರಲಿ, ಫೋನ್ ಇದ್ದರೂ ಅದರಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ನ ಮುಖಾಂತರ ವಹಿವಾಟು ಮಾಡೋದಾಗಿರಲಿ, ಇಂಥದ್ದೆಲ್ಲವೂ ಕೂಡ ಕಡಿಮೆ ಹಳ್ಳಿಯಲ್ಲಿ. ಸೊ ಹೀಗಾಗಿ ಅವರ ಅಕೌಂಟು ಹೆಚ್ಚಾಗಿ ಚಾಲ್ತಿಯಲ್ಲಿ ಇರೋದಿಲ್ಲ. ಸೊ ಏನೋ ಅಕೌಂಟ್ ಓಪನ್ ಮಾಡಿರ್ತಾರೆ ಯಾವುದೋ ಕಾರಣಕ್ಕಾಗಿ, ಸುಮ್ಮನೆ ಇರ್ಲಂತ ಹೇಳ್ಬಿಟ್ಟು ಆ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು ನೀವು ಮೊದಲು. ಅಂದರೆ ದುಡ್ಡನ್ನು ಹಾಕೋದು ತೆಗಿಯೋದು ಮೇಲಿಂದ ಮೇಲೆ ಮಾಡ್ತಾ ಇದ್ದರೆ ಮಾತ್ರ ನಿಮ್ಮ ಅಕೌಂಟು ಆ್ಯಕ್ಟಿವ್ ಇರುತ್ತೆ. ಇಲ್ಲ ಅಂದರೆ ಡಿಆ್ಯಕ್ಟಿವ್ ಆಗುತ್ತೆ, ಅದನ್ನು ಬಂದ್ ಮಾಡಲಾಗತ್ತೆ. ಆವಾಗ ನಿಮ್ಮ ಅಕೌಂಟಿಗೆ ಯಾವ ದುಡ್ಡು ಕೂಡ ಬರಲಿಕ್ಕಾಗೋದಿಲ್ಲ. ಸರ್ಕಾರ ಕಳಿಸಿರ್ತಕ್ಕಂತಹ ದುಡ್ಡು ರಿಟರ್ನ್ ಸರ್ಕಾರಕ್ಕೆ ಹೋಗ್ಬಿಡುತ್ತೆ. ಅದಕ್ಕಾಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಒಂದು ವೇಳೆ ಚಾಲ್ತಿ ಇಲ್ಲ ಅಂದರೆ ಬ್ಯಾಂಕಿಗೆ ಹೋಗಿ ಒಂದು ಸಾರಿ ದುಡ್ಡನ್ನು ಹಾಕಿ ತೆಗೆದು ಮಾಡಿದ್ದೆ ಆದರೆ ನಿಮ್ಮ ಅಕೌಂಟು ಓಪನ್ ಆಗುತ್ತೆ. ತದನಂತರ ಗೃಹಲಕ್ಷ್ಮಿ ದುಡ್ಡು ಅಷ್ಟೇ ಯಾಕೆ, ಉಳಿದಂತಹ ಎಲ್ಲ ಯೋಜನೆಯ ಲಾಭಗಳನ್ನು ಕೂಡ ಪಡ್ಕೊಳ್ಬಹುದು ಅಥವಾ ನೀವು ವಹಿವಾಟುಗಳನ್ನು ಕೂಡ ಮಾಡ್ತಾ ಇರಬಹುದು. ಸೊ ಇದೊಂದು ವಿಷಯ ಆಗಿತ್ತು, ನಾನು ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಸೊ ಯಾವ ಕಾರಣ ಏನು ಇದು ಎಲ್ಲವೂ ಕೂಡ ಅರ್ಥ ಆಗಿದ್ರೆ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.